ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಧರ ದುರ್ಗಾ ಮನೋರಮ ವೇದ ಮುಖ ಸುಮನಸ ಗಣ ಸಮ ರಾಧಿತ ಪದಂಭೋಜ ಜಗದಂತರ್ಬಹಿರ್ವ್ಯಾಪ್ತ. ಗೋಧರ ಫಣಿವರಾತ ಪತ್ರ ನಿಷೇಧ ದೂರ ವಿಚಿತ್ರ ಕರ್ಮ ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ. ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ ಸ್ತುತ್ಯ ಪೂಜ್ಯ ಪ್ರಸಿದ್ಧ ಮುಕ್ತ ಮುಕ್ತ ಗಣ ಸೇವ್ಯ. ಸತ್ಯ ಕಾಮ ಶರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ. ಪರಮ ಪುರುಷನ ರೂಪ ಗುಣವನು ಸರಿಸಿ ಕಾಂಬಳು ಪ್ರವಹದಂದದಿ ನಿರುಪಮಳು ನಿರ್ದುಃಖ ಸುಖ ಸಂಪೂರ್ಣಳೆನಿಸುವಳು. ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನಾಯುಧಗಳಾಗಿ ಗರಿಗಳನ್ನು ಸಂಹರಿಸುವಳು ಅಕ್ಷರಳೆನಿಸಿಕೊಂಡು. ಈತಗಿಂತಾನಂತ ಗುಣದಲ್ಲಿ ಶ್ರೀ ತರುಣಿತ ಕಡಿಮೆಯನಿಪಳು ನಿತ್ಯ ಮುಕ್ತಳು ನಿರ್ವಿಕಾರಳು ತ್ರಿಗುಣವರ್ಜಿತಳು. ಧೌತ ಪಾಪ ವಿರಿಂಚಿ ಪವನರ ಮಾತೆಯನಿಪ ಮಹಾಲಕುಮಿ ವಿಖ್ಯಾತಳಾಗಿ ಹಳೆಲ್ಲ ಕಾಲದಿ ಶ್ರುತಿ ಪುರಾಣದೊಳು. ಕಮಲ ಸಂಭವ ಪವನರೀರ್ವರು ಸಮರು ಸಮವರ್ತಿಗಳು ರುದ್ರ ದ್ಯಮರ ಗಣ ಸಂಸೇವಿತ ಪರಬ್ರಹ್ಮ ನಾಮಕರು. ಯಮಳರಿಗೆ ಮಹಲಕುಮಿ ತಾನು ತಮಳು ಕೋಟಿ ಸಜಾತಿ ಗುಣದಿಂ ದಮಿತ ಸುವಿಜಾತ್ಯ ಧಮರೆನಿಪರು ಬ್ರಹ್ಮವಾಯುಗಳು. ಪತಿಗಳಿಂದ ಸರಸ್ವತಿ ಭಾರತಿಗಳ ಧಮರು ನೂರು ಗುಣ ಪರಿಮಿತ ವಿಜಾತ್ಯವರರು ಬಲ ಜ್ಞಾನಾದಿ ಗುಣದಿಂದ. ಅತಿಶಯಳು ವಾಗ್ದೇವಿ ಶ್ರೀ ಭಾರತಿಗೆ ಪದದ ಪ್ರಯುಕ್ತ ವಿಧಿಮ ಋತರ ಓಲ್ ಚಿಂತಿಪುದು ಸದ್ಭಕ್ತಿಯಲಿ ಕೋವಿದರು. ಭಗಪ ಫಣಿಪತಿ ಮೃಡರು ಸಮವಾಣಿಗೆ ಶತಗುಣಾಧಮರು ಮೂವ ಮಿಗಿಲೆನಿಸುವನು ಶೇಷ ಪದದಿಂದಲಿ ತ್ರಿಯಂಬಕಗೆ. ನಗಧರನ ಷಣ್ಮಹಿಷಿಯರು ಪನ್ನಗ ವಿಭೂಷಣ ಗೈದು ಮೇನಕೆ ಮಗಳು ವಾರುಣಿ ಸೌಪರ್ಣಿಗಳಿಗಧಿಕವೆರಡು ಗುಣ. ಗರುಡ ಶೇಷ ಮಹೇಶರಿಗೆ ಸೌಪರ್ಣಿ ವಾರುಣಿ ಪಾರ್ವತಿಯು ಮೂವರು ದಶಾಧಮರು ವಾರ್ಣಿಗೆ ಕಡಿಮೆನಿಸುವಳು ಗೌರಿ. ಹರನ ಮಡದಿಗೆ 10 ಗುಣದಲ್ಲಿ ಸುರಪ ಕಾಮರು ಕಡಿಮೆ ಇಂದ್ರಗೆ ಹೊರತೆಯನಿಸುವ ಮನ್ಮಥನು ಪದದಿಂದಲಾವಾಗ. ಧೀರೈದು ಗುಣ ಕಡಿಮೆಯ ಅಹಂಕಾರಿಕ ಪ್ರಾಣನು ಮನೋಜ ನಗಾರಿಗಳಿಗನಿರುದ್ಧ ರಾಣಿಗೆ ವಜ್ರಪೀಠವನಿರಿಸಿದೆ ತಿದ್ದಿ ತಿಲಕವ ತೀಡಿದಂತ ಮುದ್ದು ಲಕ್ಷ್ಮೀದೇವಿಗೆ. ಮಂಗಳಾರತಿ ತಂದು ಬೆಳಗಿನ ಸುಜಾಕ್ಷನ ಪುಟ್ಟ ಬಡವಿಯ ಕಷ್ಟಗಳೆರಡು ಒಟ್ಟಳ ರಸನ ಸಿಹಿಯವ. ಎದ್ದ ಕುವರನ ತೋರಿದಂತೆ ಶುಕ್ರವಾರದ ಗೌರಿಗೆ. ಮಂಗಳಾರತಿ ಚಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ. ನಿಗಮ ವೇದ್ಯಳೆ ನಿನ್ನ ಗುಣಗಳು ಬಗೆಗಿಂದ ಸ್ತುತಿಸಿರೆ. ತೆಗೆದು ಭಾಗ್ಯವ ನೀಡು ಯಮಗೆ ಜಗದೆಯ ವಿಮಲ. ಇಲ್ಲಂದ್ರೆ ಏನಾಗ್ತದೆ ನರಜನ್ಮ ಅಲ್ಲ.
ಹರಿಯ ನೆನೆಯದ ನರಜನ್ಮ ವೇಕೆ ಅಂತ ಹೇಳಿದಾಗ ದಾಸರು ಹೇಳಿದ್ದೇನೆಂದ್ರೆ ಯಾಕೆ ನೆನೆಯಬೇಕು ಅಂತಕ್ಕಂಥದ್ದನ್ನು ಇನ್ನೊಂದು ಪದ್ಯದಲ್ಲಿ ಅವರು ಹೇಳಿದ್ರು. ಯಾಕೆ ಅವ ಅವತಾರ ಎತ್ತಿದ್ರೆ 33 ಕೋಟಿ ದೇವತೆಗಳು ಬಂದು ಬಿಡ್ತಾರೆ. ಎಕ್ಸಾಂಪಲ್ ಎಲ್ಲಿ? ಇತಿಹಾಸದಲ್ಲಿ. ಇತಿಹಾಸಗಳು ಯಾವುವು? ನಿನ್ನೆ ಡಿಸ್ಕಸ್ ಮಾಡಿದ್ರು. ಯಾವ ಇತಿಹಾಸ? ರಾಮಾಯಣ ಇತಿಹಾಸದಲ್ಲಿ ಏನಾದರೂ ಪರಮಾತ್ಮ ರಾಮಾವತಾರದಲ್ಲಿ ಅವರೆಲ್ಲ ಕಪಿಗಳಾದ್ರು. ಯಾವುದೇ ಜನ್ಮ ಸಾಕಪ್ಪ ನಿನ್ ಜೊತೆಗೆ ಇದ್ರೆ ಸಾಕು ನಾವು ಅಂತ ಅವನಿಗೆ ಇದೇನಾಡಿದ್ದು ಸಂಕಲ್ಪ ಮಾಡಿ ಕೊಟ್ಟಿತ್ತು. ಆದ್ದರಿಂದ ಅವನನ್ನು ನೆನೀಬೇಕು. ಇನ್ನೊಂದು ಹೇಳಿದ್ರು, ನೀವು ಮುಂದೆ ಅದೇ ಹಾಡು ಹೇಳಿದ್ರಿ. ಏನ್ ಹೇಳಿದ್ರಪ್ಪ ಅಂದ್ರೆ 33 ಕೋಟಿ ದೇವರುಗಳ ಒಳಗೂಡಿ ಹತ್ತಾವತಾರ ಎತ್ತಿನ ನಮ್ಮ. ಅದಕ್ಕೆ ಅವನು ನೆನೀಬೇಕು ನಾವು. 33 ಕೋಟಿ ದೇವತೆಗಳು ಅವನ ಜೊತೆಗೆ ಬಂದಾರೆ. ಅವ್ರು ಎಲ್ಲಾರು ಎಲ್ಲೇನು ಅವತಾರ ಮಾಡ್ಯಾರ ನಮಗೆ ತೋರ್ಸೋದಿಲ್ಲ. 33 ಕೋಟಿ ದೇವತೆ ಹೆಸರು ಹೇಳಕ್ ಆಗ್ತದ? ಬರೀ 10 ಅವತಾರ ನೀವು ಕಂಟಿನ್ಯೂಸ್ ಹೇಳಿದ್ರೆ ಆಗೋದಿಲ್ಲ. ಒಂದೊಂದ್ಸಲ ಮರ್ತು ಬಿಡ್ತೇವೆ. ಮೊದಲು ಯಾವ್ದ್ರಿ? ಗರುಡರ ಮನ ಬಂದ ಧರಣಿಯಿಂದೋ ಕೂತ ಕರೆದು ಬಾಳೆನುತ ವರಗಳ ಬೀರುತ ಗರುಡ ಗಮನ ಬಂದನೆ ನೋಡಿರೋ ಬೇಗ ಗರುಡ ಗಮನ ಬಂದನೆ ಎನ್ನ ರಕ್ಷಿಪದೊರೆ ಬಂದ ಚಿನ್ನವ ಹೋಲುವ ಗಜರಥದಲ್ಲಿ ಘನ ಮಹಿಮ ಬಂದ ಅಭಿನ್ನ ಮೂರುತಿ. ಪೊಂದಿಹೆವು ಹರಿದಾಸ ದೀಕ್ಷೆ, ಪೊಂದಿಹೆವು ಹರಿದಾಸ ದೀಕ್ಷೆ. ಶ್ರೀರಾಮ ರಕ್ಷೆ ಬಲ ಭೀಮ ರಕ್ಷೆ, ಶ್ರೀರಾಮ ರಕ್ಷೆ ಬಲ ಭೀಮ ರಕ್ಷೆ. ಹರಿದಾಸ ಸಂತತಿಯ ರಕ್ಷೆ, ಪೊಂದಿಹೆವು ಹರಿದಾಸ ದೀಕ್ಷೆ, ಪೊಂದಿಹೆವು ಹರಿದಾಸ ದೀಕ್ಷೆ. ಜಗವೆಲ್ಲ ಸತ್ಯ ಪಂಚಭೇದ ನಿತ್ಯ ಅನಂತ ಜೀವರ ಒಪ್ಪೇವು. ಜಗವೆಲ್ಲ